23ರಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಯಶಸ್ವಿ ಆಯಿತು. 2024 ಬಹಳ ದೊಡ್ಡ ಗ್ರ್ಯಾಂಡ್ ಸ್ಕೇಲ್ ಮಾಡಿದ್ವಿ. ಇದೇನು ಇಟ್ ಇಸ್ ನಾಟ್ ಎ ಕಾಂಪಿಟೇಷನ್ ಅಥವಾ ನೀನು ಜಾಸ್ತಿ ಅವ್ನು ಜಾಸ್ತಿ ಇವ್ರು ಚೆನ್ನಾಗಿ ಎಲ್ಲರಿಗೂ ಹೊಂದಿದೆ. ಅದಕ್ಕೆ ನಾವು ಈ ವರ್ಷ ಏನು ಮಾಡಿದ್ದೀವಿ, ನೋ ಕಾಂಪಿಟೇಷನ್, ಅಸೆಸ್ಮೆಂಟ್ ಅಂತ ಮಾಡೋದು. ಸಾಮಾನ್ಯವಾಗಿ ಏನಾಗುತ್ತೆ, ಕಾಂಪಿಟೇಷನ್ ಅಂದ ತಕ್ಷಣ ಮನಸ್ಸುಗಳು ಮುರಿದು ಹೋಗ್ಬಿಡ್ತವೆ. ಮುಖ್ಯವಾಗಿ ಮಕ್ಕಳಿಗೇನಲ್ದರು ಪೇರೆಂಟ್ಗಳಿಗೆ ಭಾವನೆಯನ್ನು ತಡ್ಕೊಳಕ್ಕಾಗಲ್ಲ ಅಂತಂದರೆ ನಿನ್ನ ಮೇಲೆ ನೀನು ಸ್ಪರ್ಧೆ 3 ರೌಂಡಲ್ಲಿ ಮಾಡಿಸ್ತೀವಿ. ಪರ್ಫೆಕ್ಟಾಗಿ ಯಾರಿಗೂ ಮಾಡೋಕ್ಕಾಗಲ್ಲ. ಮತ್ತು ಈ ಕಲೆ ಹೇಗಿದೆ ಅಂತಂದರೆ, ಇವತ್ತು ನಾನು ಹೇಳ್ಬೋದು, ನಾಳೆ ನನಗೆ ಅದೇ ಬರುತ್ತೆ ಅಂತಿಲ್ಲ ತಿಳ್ತಾರೆ. ಅರೆ ಯಾವ ಮಗುನೂ ಬಾಯಿ ಬಿಡೋದಿಲ್ಲ. ಅಪ್ಪ ಅಮ್ಮಂದ್ರಿಗೆ ಮಾತ್ರ ಹೆಮ್ಮೆ, ನನ್ನ ಮಗ ಸುಮ್ಮನೆ ಟೈಮ್ ಪಾಸಕ್ಕೆ ಕಲಿಯೋದು, ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಕಲಿಯೋದು ಅಲ್ಲ. ತುಂಬ ಜನ 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷದಿಂದ ಕಲಿತಾ ಇದ್ದೀನಿ ಅನ್ನೋ ಹೆಮ್ಮೆಲಿ ಇರ್ತಾರೆಯೇ ಹೊರತು ವೆಲ್ಕಮ್ ಎಸ್ ಹೇಳಪ್ಪ. ನಮಸ್ಕಾರ ಸರ್. ನಮಸ್ಕಾರ. KSDL ಅಂದರೆ ಕಲಾ ಸೌರಭ ದ್ರೋಣಾರ್ಜುನ ಲೀಗ್, ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಿರೋದೇನೆಂದರೆ, ಮಕ್ಕಳಿಗೆ ಕಾಂಪಿಟೇಷನ್ ಅಲ್ಲದೆ ಅಸೆಸ್ಮೆಂಟ್ ರೂಪದಲ್ಲಿ ಒಂದು ಈವೆಂಟ್ ನಡೆಸ್ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಬಹಳ ಮುಖ್ಯವಾಗಿ ಏನಂತಂದರೆ, ನಿಮಗೆ ಸಂಗೀತದಲ್ಲಾಗಲಿ ನೃತ್ಯದಲ್ಲಾಗಲಿ ಅಥವಾ ಯಾವುದೇ ಲಲಿತ ಕಲೆಗಳನ್ನು ನಾವು ಪರ್ಫಾರ್ಮಿಂಗ್ ಆರ್ಟ್ ಅಂತ ಹೇಳ್ತೀವಿ. ಇದು ಸುಮ್ಮನೆ ಟೈಮ್ ಪಾಸಕ್ಕೆ ಕಲಿಯೋದು, ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಕಲಿಯೋದು ಅಲ್ಲ. ಇದೆಲ್ಲವೂ ಪರ್ಫಾರ್ಮಿಂಗ್ ಆರ್ಟ್ ಅಂದರೆ ಪ್ರದರ್ಶನ ಕಲೆ ಅಂತ. ಆದರೆ ಇವತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಪ್ರದರ್ಶನ ಕಲೆ ಕಲಿಯೋದಕ್ಕೆ ಅಂದರೆ ಅದನ್ನು ಪ್ರದರ್ಶನ ಮಾಡಬೇಕು, ಪರ್ಫಾರ್ಮ್ ಮಾಡೋಕ್ಕೆ. ಮೀಡಿಯಕ್ಕೆ ಇರೋಂಥವ್ರಿಗೆ ಅಂದರೆ ಕೆಲವು ಶಾಲೆ ನಡೆಸ್ತಿರ್ತಾರೆ, ಕೆಲವು ಗುರುಗಳಿರ್ತಾರೆ, ಅವ್ರಿಗೆಲ್ಲ ಒಂದು ಮೀಡಿಯಮ್ ಅಲ್ಲಲ್ಲಿ ಇಲ್ಲಿ ಬರುತ್ತೆ. ಆದರೆ ಹೊಸಬರಿಗೆ ಇವತ್ತೊಂದು ಮಗು ಸಂಗೀತ ಕಲಿಯುತ್ತೆ ಅಂತಂದರೆ ಯಾರು ಕರೀತಾರೆ? ಅಮ್ಮ ತಾಯಿ ಬಾ ಇಲ್ಲಿ ನೀನು ಹಾಡು, ಹುಡುಗ ಭಾಳ ಚೆನ್ನಾಗಿ ಹಾಡ್ತಿದೆ ಬಂದು ಹಾಡಂತ ಯಾರು ಅವಕಾಶ ಕೊಡ್ತಾರೆ ಅಂತಂದರೆ ಇದು 0. ತುಂಬ ಜನ 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷದಿಂದ ಕಲಿತಾ ಇದ್ದೀನಿ ಅನ್ನೋ ಹೆಮ್ಮೆಲಿ ಇರ್ತಾರೆಯೇ ಹೊರತು ಅದರ ಒಂದು ಜಾರಿ ಮಾಡೋದು, ಇದು ಎಕ್ಸಿಕ್ಯೂಷನ್ ಅದಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಹುಡುಗರು ಅನ್ನೋಕ್ಕಿಂತಲೂ ಹೊಸದಾಗಿ ಸಂಗೀತ ಕಲೆ ಅಂತವ್ರು ಇವತ್ತು ನೀವು ನೋಡಿದ್ರಿ, 1 ತಿಂಗಳಿಂದ ಕಲಿತಂಥ ಒಂದು ಮಗು ಒಂದು ದೇವರನಾಮನ ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡ್ತದೆ. ನಮ್ಮ ಉದ್ದೇಶ ಏನಂತಂದರೆ, ಕೆಲವು ಕಡೆ ಒಂದು ನೋಷನ್ ಏನಿದೆ ಅಂದರೆ, ನೀನು ವೇದಿಕೆ ಹತ್ತಬೇಕಂತಂದರೆ ಇಂಥ ರಾಗಗಳಾಗಿರಬೇಕು, ಇಂಥ ಲೆವೆಲಲ್ಲಿರಬೇಕು, ಅಥವಾ 3 ವರ್ಷ ಆಗಿರಬೇಕು ಅನ್ನೋಂಥದ್ದೇ. ನಾನು ಹೇಳೋದು ಅದು ಒಂದು ಲೆವೆಲಿನ ಒಂದು ಪ್ರಸ್ತುತಿ. ಅದಕ್ಕೆ ನಾವು ಗಮನ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಇಲ್ಲ ಒಂದು ಕಡೆ ಒಂದು ಮೊದಲನೇ ಹೆಜ್ಜೆ ಇಡಬೇಕು. ಈಗ ಸಡನ್ನಾಗಿ ನೀವು ಮನೆಯಲ್ಲಿ ಸ್ವಿಮ್ಮಿಂಗ್ ಕಲ್ತ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಬೀಳ್ತೀವಿ ಅಂದರೆ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಶಾಲೆಯಲ್ಲಿ ಸೇರಿದಂತಹ ಮಕ್ಕಳಿಗೆ 2 ತಿಂಗಳಿರಲಿ 6 ತಿಂಗಳಾಗಲಿ ನಾವು ಯಾತಕ್ಕೆ ಸ್ಟೇಜ್ ಮೇಲೆ ಹಾಡಿಸ್ತೀವಿ ಅಂತಂದರೆ, ವಿ ಟೆಲ್ ದೆಮ್ ನಿನಗೇನು ಗೊತ್ತೋ ಅದು ಹಾಡು ಅಂತ. ಏನೋ ಒಂದು ಕಲ್ತ್ಕೊಂಡು ನಾನು ಹಾಡ್ತೀನಿ ಇಲ್ಲ, ನಿನಗೇನು ಗೊತ್ತು? ಒಂದು ಸರಳ ವರಸೆ ಗೊತ್ತಿದೆಯಾ? ಒಂದು ದೇವ್ರ ನಾವು ಗೊತ್ತೆ, ಹಾಡಲ್ಲ. ಯಾಕಂದ್ರೆ ನಾವು ಎಷ್ಟೋ ಸ್ಕೂಲ್ಗಳಲ್ಲಿ ನೋಡ್ತೀವಿ, 1 ವರ್ಷ 2 ವರ್ಷದಿಂದ ಸಂಗೀತಕ್ಕೆ ಹೋಗ್ತಿರ್ತಾರೆ. ಅರೆ ಯಾವ ಮಗುನೂ ಬಾಯಿ ಬಿಡೋದಿಲ್ಲ. ಅಪ್ಪ ಅಮ್ಮಂದ್ರಿಗೆ ಮಾತ್ರ ಹೆಮ್ಮೆ, ನನ್ನ ಮಗ ಸಂಗೀತಕ್ಕೆ ಹೋಗ್ತಾನೆ, ನನ್ನ ಮಗಳು ಸಂಗೀತ ಹೋಗ್ತಾಳೆ. ಯಾರೋ ಮನೇಲಿ ನೆಂಟರು ಬಂತು, ರಾಮನವಮಿ ಬಂತು, ಒಂದು ರಾಮನ ಹಾಡು ಹೇಳಿದ್ರೆ ಗೊತ್ತಿಲ್ಲ. ಆದರೆ ನಮ್ಮ ಸ್ಟೂಡೆಂಟ್ಗಳು ಹಾಗಿಲ್ಲ. ಒಂದು ರಾಮಂದು, ಒಂದು ಕೃಷ್ಣಂದು, ಒಂದು ಸರಸ್ವತಿದು, ಒಂದು ವಿನಾಯಕ. ಏನು ನಾನು ಹೇಳೋದು, ವೇದಿಕೆ ಅಂದ ತಕ್ಷಣ ಇದೇನೋ ಒಂದು ಭಾಳ ದೊಡ್ಡ ಇದು ಅನ್ನೋಕ್ಕಿಂತಲೂ ಇದಕ್ಕೆ ನಾವು ರಿಸೈಟೇಷನ್ ಅಂತ ಹೇಳ್ತೀವಿ. ವಾಟ್ ಎವರ್ ಯು ಲರ್ನ್, ರಿಸೈಟ್ ದಟ್. ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಹೊರತು ಇದೇನೋ ದೊಡ್ಡ ಒಂದು ವೇದಿಕೆನೋ ಅರಂಗೆಟ್ರಂತರ ಇವರೇನೋ ದೊಡ್ಡ ಇದಾಗ್ಬಿಡ್ತಾರೆ ಅನ್ನೋಕ್ಕಿಂತಲೂ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಈ ಥರ ನಾವು ಇಂಟರ್ನಲ್ಲಾಗಿ ನಾವು ತುಂಬ ಮಾಡ್ತಾ ಇದ್ದೀವಿ. ಆದರೆ 2023ರಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ, ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ. ಅದನ್ನು ನಾವೇನು ಮಾಡಿದ್ವಿ ಅಂದರೆ, IPL ಮ್ಯಾಚ್ ಸ್ಟ್ರಕ್ಚರ್ ತೊಗೊಂಡ್ವಿ. 2 ಗ್ರೂಪು, 4 ಟೀಮು, ಒಂದು ಟೀಮಲ್ಲಿ 10 ಜನ ಇರ್ತಾರೆ. ಈ ಥರ ಅದೊಂದು ಟ್ರಯಲ್ ಅಂತ ಮಾಡಿದ್ವಿ ನಾವು. ಅದು ತುಂಬ ಚೆನ್ನಾಗಿ ಯಶಸ್ವಿ ಆಯಿತು. 2024 ಬಹಳ ದೊಡ್ಡ ಗ್ರ್ಯಾಂಡ್ ಸ್ಕೇಲಲ್ಲಿ ಮಾಡಿದ್ವಿ. ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಫೈನಲ್ ಅಂತ ಮಾಡಿದ್ವಿ. ಈ 2 ವರ್ಷದ ಅನುಭವದಿಂದ ನಮ್ಮ ಮನಸ್ಸಲ್ಲಿ ಬರ್ತಿದ್ರೆ, ಇದನ್ನು ನಾವಿನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಇದು ನಮ್ಮ ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಬೇರೆ ಶಾಲೆಗಳು ಅಪ್ರೋಚ್ ಮಾಡೋಣ, ಬನ್ನಿಪ್ಪ ಇಲ್ಲಿ ಒಂದು ಹಾಡು ನೀವು. ಇದೇನು ಇಟ್ ಇಸ್ ನಾಟ್ ಎ
ಕಾಂಪಿಟೇಷನ್ ಅಥವಾ ನೀನು ಜಾಸ್ತಿ ಅವ್ನು ಜಾಸ್ತಿ ಇವ್ರು ಚೆನ್ನಾಗಿ ಓಪನ್ ಒಂದು ಸರಿ. ಎಲ್ಲರಿಗೂ ಒಂದಿದೆ. ಅದಕ್ಕೆ ನಾವು ಈ ವರ್ಷ ಏನು ಮಾಡಿದ್ದೀವಿ, ನೋ ಕಾಂಪಿಟೇಷನ್, ಅಸೆಸ್ಮೆಂಟ್ ಅಂತ ಮಾಡೋದು. ಸಾಮಾನ್ಯವಾಗಿ ಏನಾಗುತ್ತೆ, ಕಾಂಪಿಟೇಷನ್ ಅಂದ ತಕ್ಷಣ ಮನಸ್ಸುಗಳು ಮುರಿದು ಹೋಗ್ಬಿಡ್ತವೆ. ಮುಖ್ಯವಾಗಿ ಮಕ್ಕಳಿಗೇನಲ್ದರೂ ಪೇರೆಂಟ್ಗಳಿಗೆ ಸೋಲುವ ಭಾವನೆಯನ್ನು ತಡ್ಕೊಳಕ್ಕಾಗಲ್ಲ, ಸೋಲನ್ನು ಅರ್ಗಿಸ್ಕೊಳಕ್ಕಾಗಲ್ಲ. ಅದ್ರ ಬದಲು ನಮ್ಮ ಮಕ್ಕಳು ಸೋತಿದ್ದಕ್ಕೆ ಇನ್ನೊಂದೇನೋ ಕಾರಣ ಹೇಳ್ತಾ ಇರ್ತಾರೆ. ಹೌದು. ಯಾರೋ ಪಕ್ಕವಾದ ಸೇವೆ ನೋಡಿಸಿಲ್ಲ, ಅಲ್ಲಿ ಯಾರೊಬ್ರು ನೋಡ್ಕೊಂಡು ಹೇಳಿದ್ರು ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಕೊಟ್ಟರು, ಈ ಥರದ್ದೆಲ್ಲ ಬರುತ್ತೆ. ಅದಕ್ಕೆ ಇದು ನಾವು ಅನುಭವದಿಂದ ಮಾಡ್ತಾ ಇರೋದು. ಈ ಅನುಭವ ಬಂದಾಗ ನಮ್ಮ ಉದ್ದೇಶ ಏನು, ಮಕ್ಕಳಿಗೆ ವೇದಿಕೆ ಕೊಡಬೇಕು ಅನ್ನೋದು ಬಿಟ್ಟರೆ ಅಲ್ಲಿ ನೀನು ದೊಡ್ಡವನು ನಾನು ದೊಡ್ಡವನು, ನೀನು ಈ ಮಾರ್ಕ್ಸು ನೀ ಈ ಮಾರ್ಕ್ಸು ಅದನ್ನು ಇಲ್ಲ. ಆ ಹಿನ್ನೆಲೆಯಲ್ಲಿ 7 ವರ್ಷ ಏನು ಮಾಡಿದ್ರೆ ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ. ಅಸೆಸ್ಮೆಂಟ್ ಅಂತಂದರೆ ನಿನ್ನ ಮೇಲೆ ನೀನು ಸ್ಪರ್ಧೆ 3 ರೌಂಡಲ್ಲಿ ಮಾಡಿಸ್ತೀವಿ. 3 ರೌಂಡ್ ಮಾಡಿಸಿದಾಗ ಅವರಿಗೆ ಎಲ್ಲ ಅಂಗದಲ್ಲೂ ಎಲ್ಲ ವಿಭಾಗಗಳಲ್ಲಿ, ಉದಾಹರಣೆಗೆ ಅದು ಡ್ರೆಸ್ ಇರ್ಬೋದು, ಹೇಗೆ ಕೂತ್ಕೋತಾರೆ, ಅಕಂಪನಿಮೆಂಟ್ ಆರ್ಟಿಸ್ಟ್ ಜೊತೆಗೆ ಹೇಗೆ ಸಹಕರಿಸ್ತಾರೆ, ವೇದಿಕೆಯನ್ನು ಎದುರುಗಡೆ ಇರೋ ಪ್ರೇಕ್ಷಕರನ್ನ ಹೇಗೆ ನೋಡ್ತಾರೆ, ಬೈ ಹಾರ್ಟ್ ಮಾಡಿ ಹೇಳ್ತಾರಾ, ಈ ಥರದ್ದನ್ನು ನಾವು ಅವರ ಅನಾಲಿಸಿಸ್ ಮಾಡೋದು. ಅಂದರೆ ಎಲ್ಲ ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡಿ ಅವರಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ, ಏನನ್ನು ಸರಿದಿಟ್ಕೋಬೇಕು ಅನ್ನೋದು ನೀವು ನೋಡಿ ಅವ್ರಿಗೆ ಅಸಿಸ್ಟ್ ಮಾಡೋ ಥರ ಇದು. ಇದು ನಾನು ಈ ಒಂದು ಪದಕ್ಕೆ ನನಗೆ ಸ್ವಲ್ಪ ವಿರೋಧ ಇದೆ ಮುಂಚಿಂದನು. ಮಿಸ್ಟೇಕ್ನ ಕರೆಕ್ಟ್ ಮಾಡ್ತೀವಿ ಅನ್ನೋಂಥದ್ದು ಪದ ಇದೆಯಲ್ಲ, ಓಕೆ ಓಕೆ. ಲಲಿತ ಕಲೆಗಳಲ್ಲಿ ಯಾರು ತಪ್ಪಿಲ್ಲದೆ ಪ್ರಸ್ತುತಿ ಮಾಡೋಕ್ಕಾಗಲ್ಲ, ಎಕ್ಸೆಪ್ಟ್ ತಾಯಿ ಶಾರದಾ ಮಾತಾ, ನಾಟ್ಯ ರಾಜ ನಟರಾಜ. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್. ನೀವು ಯಾವುದೇ ಒಬ್ಬ ಸಂಗೀತಕಾರ ಅಥವಾ ಯಾವುದೇ ಒಬ್ಬ ಸಂಗೀತಕಾರನೋ ಒಬ್ಬ ಕಲಾವಿದರನ್ನು ನೋಡಿ, ಅವರು ಕಡಿಮೆ ಮಿಸ್ಟೇಕ್ನಲ್ಲಿ ನಾವು ಪ್ರಸ್ತುತಿ ಮಾಡೋಣ ಅಂತಿರ್ತಾರೆ ಹೊರತು ಪರ್ಫೆಕ್ಟಾಗಿ ಯಾರಿಗೂ ಮಾಡೋಕ್ಕಾಗಲ್ಲ. ಮತ್ತು ಈ ಕಲೆ ಹೇಗಿದೆ ಅಂತಂದರೆ, ಇವತ್ತು ನಾನು ಹೇಳ್ಬೋದು, ನಾಳೆ ನನಗೆ ಅದೇ ಬರುತ್ತೆ ಅಂತಿಲ್ಲ, ಪ್ರಕೃತಿ ದತ್ತವಾದದ್ದು. ಸೊ ಅದು ನಾಳೆ ಚೆನ್ನಾಗಿ ಬರ್ಬೋದು, ಕಡಿಮೆನೂ ಬರೋದು. ನಾವು ಅದಕ್ಕೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತೀವಿ. ಈಗ ಬಾಲಮುರಳಿ ಕೃಷ್ಣ ಅವರು ಆಗಲಿ, ಜೇಸುದಾಸ್ ಆಗಲಿ, ದೊಡ್ಡ ದೊಡ್ಡ ನೀವು ಕಲಾವಿದರ ಹೆಸರುಗಳನ್ನ ತಗೊಳ್ಳಿ, ಅವರು 1000 ಕಚೇರಿ ಮಾಡಿದ್ರು 1001 ಅವ್ರ ಕೈ ಹಿಡಿಬೇಕು. ಇಟ್ ಈಸ್ ನಾಟ್ ದಟ್ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಂಗೆ ಬರುತ್ತೆ ಅಂತಲ್ಲ. ಸೊ ಹೀಗಾಗಿ ಇದು ನಿತ್ಯ ಪ್ರಾಕ್ಟೀಸ್ ಕಲಿಯುವಿಕೆ, ಪ್ರಾಕ್ಟೀಸು ಕಲಿಯುವಂಥದ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಈ ಹಂತದಿಂದಲೇ ಅವ್ರು ಬರ್ತಾ 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 ಒಂದು ಏನಾಗುತ್ತೆ, ಅವರು ದ ಲೆವೆಲ್ ಆಫ್ ಮಿಸ್ಟೇಕ್ ವಿಲ್ ಕಮ್ ಡೌನ್. ನಾವಿಲ್ಲಿ ಅಸೆಸ್ಮೆಂಟ್ ಮಾಡುವಾಗ ನಿಮ್ದು ಇದು ತಪ್ಪು ಅಂತ ಹೇಳಲ್ಲ, ನೀವು ಇದನ್ನು ಮಾಡಬೇಕು ಅಂತ ಹೇಳ್ತೀವಿ. ಇದು ಮಾಡಿದ್ರೆ ಇದಾಗತ್ತೆ ಅಂತ. ಯಾಕೆ ಅಂತಂದ್ರೆ ತುಂಬ ಜನ ಹೇಗಂತಂದ್ರೆ, ನೀವು ಸುಮ್ಮನೆ ಒಂದು ಉದಾಹರಣೆಗೆ ಉತ್ತರ ಕೊಡ್ತೀನಿ. ಎಲ್ಲರೂ ಏನು ಮಾಡ್ತಾರೆ ಅಂತಾರೆ, ಕಾಫಿ ಕುಡಿಬೇಡಿ ಕಾಫಿ ಕುಡಿಬೇಡಿ ಕಾಫಿ ಕುಡಿಬೇಡಿ ಅಂತಾರೆ. ನಾನು ಹೇಳೋದು ಆಯ್ತಪ್ಪ ಕುಡಿಯಲ್ಲ, ಮುಂದೇನು ಮಾಡೋದು, ಬಿಡಕ್ಕೂ ಆಗಲ್ಲ. ಅಲ್ಲಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಯು ಶುಡ್ ಸೇ ಆನ್ ಆಲ್ಟರ್ನೇಟಿವ್. ಇದು ಬೇಡ, ಇದು ತಗೊಳ್ಳಿ, ಇದು ಬೇಡ. ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಇವತ್ತು ನೀವು ವಾಟ್ಸಪ್ ಯೂನಿವರ್ಸಿಟಿ ನೋಡಿದ್ರೆ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡೋದು ಇದು. ಅದ್ರ ಬದಲು ನಾವೇನು ಮಾಡ್ತೀವಿ, ಈಗ ಇಲ್ಲಿ ಇವತ್ತೇನು ಅಸೆಸ್ಮೆಂಟ್ ಅಂತ ಮಾಡಿದ್ವಿ, ಅವ್ರಿಗೆಲ್ಲನೂ ನಾವು ಅನಾಲಿಸಿಸ್ ಮಾಡಿ ಅವ್ರು ಇಲ್ಲಿದ್ದಾರೆ ಅವ್ರ ಗುರುಗಳಿಗೆ ಮತ್ತು ಅವ್ರ ಪೇರೆಂಟ್ಸ್ಗಳಿಗೆ ನಾವು ಒಂದು ನೋಡಿ, ಈ ವಿಷಯದಲ್ಲಿ ಇದು ಸರಿ ಮಾಡ್ಕೊಳ್ಳಿ, ಈ ವಿಷಯದಲ್ಲಿ ಸರಿ ಮಾಡ್ಕೊಳ್ಳಿ, ತಾಳದಲ್ಲಿ ಸ್ವಲ್ಪ ತಪ್ಪಿದ್ದಾರೆ, ತಪ್ಪಂತ ಹೇಳಿದ್ರೆ ಸಾರಿ, ತಾಳದಲ್ಲಿ ಈ ರೀತಿ ಕರೆಕ್ಷನ್ ಮಾಡ್ಕೊಂಡು ಹೋಗೋರಿ, ಅದು ಕಂಟಿನ್ಯೂಟಿ ಬೇಕು, ಸ್ವಲ್ಪ ಕಾನ್ಫಿಡೆನ್ಸ್ ಮುಖದಲ್ಲಿ ತೋರಿಸ್ಬೇಕು, ನೇರ ಕೂತ್ಕೋಬೇಕು. ಅಂದರೆ ವಾಟ್ ಯು ಹ್ಯಾವ್ ಟು ಡೂ ವಿಲ್ ಟೆಲ್. ಇವಾಗ KSDL ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು, ಯಾರ ಜೊತೆ ಸ್ಟಾರ್ಟ್ ಆಯಿತು, ಇವಾಗ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ? ಈಗ 2023ನಲ್ಲಿ ಯಾರ ಜೊತೆ ಅಂದರೆ ನಾವೇ ಕಲಾ ಸೌರಭ ಅಂತ ನಮ್ಮ ಸಂಸ್ಥೆ ಇದೆ. ಕಲಾ ಸೌರಭದಲ್ಲ ಎಲ್ಲ ಸ್ಟೂಡೆಂಟ್ಗಳನ್ನ ಕರ್ಕೊಂಡು, ನಾವು 48 ಜನ ಸ್ಟೂಡೆಂಟ್ಸ್ ಇದ್ರು, ಫಸ್ಟ್ ಇಯರ್ ಅದು ಮಾಡಿದ್ವಿ. ಓಕೆ. ಸೆಕೆಂಡ್ ಇಯರು ಇನ್ನೊಂದು ಶಾಲೆಯನ್ನು ಜೋಡಿಸ್ಕೊಂಡು 100 ಜನ ಮಾಡ್ಕೊಂಡು, ಯಾಕೆ ನಮ್ಮಲ್ಲಿ 100 ಸ್ಟೂಡೆಂಟ್ಸ್ ಇರಲಿಲ್ಲ, ಹೊರಗೇನಂದ್ರೆ ಇನ್ನೊಬ್ರು ಕರೆದಿದ್ರು, ಸರ್ ಬನ್ನಿ ನೀವು ಜಾಯ್ನ್ ಆಗಿ ಅಂತ, ಅವರು ಎಲ್ಲ ಬಂದಿದ್ರು. ಈ ವರ್ಷ ವಿಶೇಷ ಏನಂತಂದರೆ, ಕಲಾ ಸೌರಭದ ಇಡೀ ಬೆಂಗಳೂರಿನಲ್ಲಿ 13 ಬ್ರಾಂಚಸ್ ಇದೆ. 13 ಬ್ರಾಂಚಸ್ಗಳು ಒಂದೇ ಕಡೆ ಸೇರೋಕ್ಕಾಗಲ್ಲ ಅಂತ ಈ ವರ್ಷ ನಾವೇನು ಮಾಡಿದ್ವಿ, 5 ಭಾಗಗಳು ಮಾಡಿದ್ವಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಮಧ್ಯ. ಒಂದೊಂದು ಝೋನಲ್ಲೂ ಮಿನಿಮಮ್ 2 ಶಾಲೆಗಳು ನಮ್ಮದೇ ಇರೋದು, ಕಲಾ ಸೌರಭದ್ದೇ ಫ್ರಾಂಚೈಸಿ ಇರೋಂಥ ಶಾಲೆಗಳು. ಸೊ ಅವರು ಇವತ್ತು ಅವರ ಸಹಕಾರದಿಂದ ನಾವು ಇದನ್ನು
ಮಾಡ್ತಾಯಿದ್ವಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಈ ವರ್ಷನೂ ಬರೀ ಕಲಾ ಸೌರಭದ ಫ್ರಾಂಚೈಸಿಗಳೇ 13 ಬ್ರಾಂಚಿಂದ, ಈಗ ಒಂದೊಂದು ಬ್ರಾಂಚಿಂದ ಆ್ಯಾವ್ರೇಜ್ ಒಂದು 10 ಜನ ಅಂತ ಇಟ್ಕೊಳ್ಳಿ. ಸುಮಾರು ಈ ವರ್ಷ 140 ಸ್ಟೂಡೆಂಟ್ಸು ನಮ್ಮ ಸ್ಟೂಡೆಂಟೇ. ಬಟ್ ಇದನ್ನು ನಾವು ನೆಕ್ಸ್ಟ್ ಇಯರ್ಗೆ ಇನ್ನೊಂದು 2-3 ಸ್ಕೂಲ್ಗಳ ಸಹಕಾರದಿಂದ ಒಂದು 600-700 ಒಂದು ಸ್ಟೂಡೆಂಟ್ಸ್ಗಳನ್ನ ಯೋಚನೆ ಮಾಡೋಣ ಅಂತಿದ್ವಿ. ಈ ವರ್ಷ ಇನ್ನೊಂದು ವಿಶೇಷತೆ ಅಂತಂದರೆ ದಕ್ಷಿಣದ ಭಾಗದಲ್ಲಿ, ಬೆಂಗಳೂರು ದಕ್ಷಿಣ ಭಾಗ ಜಯನಗರದಲ್ಲಿ ಹಿಂದೂಸ್ತಾನಿ ಒಂದು KSDL ಮಾಡಿದ್ವಿ. ಓಕೆ. ಒಂದು ಸಂಸ್ಥೆ ಜೊತೆಗೆ ಸೇರಿಕೊಂಡು. ಆಮೇಲೆ ಈ ತಿಂಗಳ ಕೊನೆ ದಿನ ಅಂದರೆ 30ನೇ ತಾರೀಕಿಗೆ ಫೈನ್ ಆರ್ಟ್ಸ್, ಡ್ರಾಯಿಂಗ್ ಮತ್ತು ಪೇಂಟಿಂಗ್ದು KSDL ಇದೆ, ವಿಚ್ ಇಸ್ ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಓಕೆ. ಸೊ ಈ ಥರ ನಾವು ಎಲ್ಲ ಲಲಿತ ಕಲೆಗಳಲ್ಲೂ ಇದನ್ನು ನಾವು ಮಾಡಬೇಕು ಅಂತ ನಮ್ಮ ಮನಸ್ಸಿದೆ. ಮತ್ತು ನೀವು ಹೇಳಿದ್ರಿ ಇದನ್ನು ಎಲ್ಲರೂ ಮಕ್ಕಳನ್ನ ಸೇರಿಕೊಂಡು ಕಂಠೀರವ ಸ್ಟುಡಿಯೋ ಅಂದರೆ ಸ್ಟೇಡಿಯಂ. ಇದು ನಮ್ಮ ಕನಸು ಏನಿದೆ ಅಂತಂದರೆ, ಮುಂದಿನ ವರ್ಷಕ್ಕೆ ನಮಗೆ ಈ ವರ್ಷ ನಾವು 5 KSDL ಪ್ಲಸ್ ಒಂದು ಮೇಜರ್ ಪ್ರೋಗ್ರಾಮ್ ಮಾಡಿದ್ವಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनुजाते, जय हे कर्नाटका माते. ಎಲ್ಲಾದರೂ ಇರು, ಎಂತಾದರೂ ಇರು.